ಕೆಲವರು ವಾರಕ್ಕೊಂದ್ಸತಿ ಆಲ್ಕೋಹಾಲ್ ಕುಡಿತಾರೆ, ಡೈಲಿ ಪ್ಯಾಕ್ ಗಟ್ಲೆ ಸಿಗರೇಟು, ಬೀಡಿ, ತಂಬಾಕು, ಗುಟ್ಕಾ ಎಲ್ಲ ಹ್ಯಾಬಿಟ್ ಇರುತ್ತೆ, 80-100 ವರ್ಷ ಬದುಕ್ತಾರೆ. ಇನ್ನು ಕೆಲವರು ತಿಂಗಳಿಗೊಂದ್ಸತಿ ಒಂದೇ ಬೀರ್ ಕನ್ಸ್ಯೂಮ್ ಮಾಡ್ತಾರೆ, ಡೈಲಿ ಒಂದೇ ಸಿಗರೇಟ್ ಕನ್ಸ್ಯೂಮ್ ಮಾಡ್ತಾರೆ, 30-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಇನ್ನೊಂದು ಇಶ್ಯೂ ಆಗಿ ಸತ್ತೋಗ್ತಾರೆ. ಯಾಕೆ ಹೀಗಾಗುತ್ತೆ? ಕೆಲವರು ಇದನ್ನ ರಾಂಗ್ ಆಗಿ ಕನ್ಸಿಡರೇಷನ್ ತಗೊಳ್ತಾರೆ. ಯಾವುದೋ ಒಂದು ಬ್ರ್ಯಾಂಡ್ಗೆ ರಿಲೇಟೆಡ್, ಸಿಗರೇಟ್ಗಿಂತ ಬೀಡಿ ಬೆಟರು ಬಿಕಾಸ್ ಅದು ನ್ಯಾಚುರಲ್ ಇರುತ್ತೆ, ಅಥವಾ ಬ್ರ್ಯಾಂಡಿ ಬೆಟರು, ನೋಡೋರು ಡೈಲಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂದ್ರೂ ಆರೋಗ್ಯವಾಗಿ ಫಿಟ್ ಆಗಿದ್ದಾರೆ ಅಂತ ರಿಲೇಟ್ ಮಾಡ್ತಾರೆ. ಬಟ್ ಥಿಂಗ್ಸ್ ಹಾಗೆ ವರ್ಕ್ ಆಗಲ್ಲ. ಇದನ್ನ ಸೈಂಟಿಫಿಕ್ ಟರ್ಮ್ಸ್ ಅಲ್ಲಿ ಜೆನೆಟಿಕ್ಸ್ ಅಂತ ಕರಿತೀರಿ. ನಮ್ಮ ಕ್ಲೈಂಟ್ ಒಬ್ರು 107 kg ಇದ್ದಾರೆ, ಬಟ್ ಅವರ ಶುಗರ್ ಲೆವೆಲ್ಸ್ ಒಳ್ಳೆ ಕಂಟ್ರೋಲ್ ಅಲ್ಲಿ ಇದೆ, ನನ್ಗಿಂತ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಅದರಿಂದ ಆಗೋ ಸ್ಟ್ರೋಕ್ ಆಗ್ಲಿ, ಹಾರ್ಟ್ ಅಟ್ಯಾಕ್ ಆಗ್ಲಿ ಆಗಲ್ಲ. ಪ್ರತಿ ವಾರ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಿದ್ರು ನಮ್ ಕೋಚಿಂಗ್ ಜಾಯಿನ್ ಆಗಕ್ಕಿಂತ ಮುಂಚೆ, ಬಟ್ ಅವ್ರಿಗೆ ಆ ಇಶ್ಯೂಸೇ ಇರ್ಲಿಲ್ಲ. ಹಾಗಂತ ನಾನು ಅದನ್ನೇ ಫಾಲೋ ಮಾಡಕ್ಕಾಗಲ್ಲ. ಕೆಲವರು ಪೇರೆಂಟ್ಸ್ ಇಂದ ಆರೋಗ್ಯನ ಪಡ್ಕೊಂಡಿರ್ತಾರೆ. ಹೇಗೆ ಕೆಲವರು ತಮ್ಮ ತಂದೆ ತಾತನಿಂದ ಆಸ್ತಿನ ಪಡ್ಕೊಂತಾರಲ್ಲ, ಹಾಗೆ ಇಬ್ರು ಸ್ಯಾಲ್ರಿನೂ 50,000ನೇ ಇರುತ್ತೆ. ಒಬ್ಬಂಗೆ ಅವ್ರ ತಂದೆ ಆಲ್ರೆಡಿ ಒಂದ್ ಸ್ವಂತ ಮನೆ ಮಾಡಿರ್ತಾರೆ, 2-3 ಕಾರ್ ಇರುತ್ತೆ. ಸೊ ಇವ್ರಿಗೆ EMI ಕಟ್ಟೋದು, ಮನೆಗೆ, ಕಾರ್ಗೆ ಮತ್ತೊಂದು ಖರ್ಚು ನೋಡ್ಕೊಳ್ಳೋದು ಕಷ್ಟನೇ ಅಲ್ಲ. ಬಟ್ ಇನ್ನೊಬ್ಬ 50,000 ದುಡಿಯೋ ವ್ಯಕ್ತಿಗೆ ಮನೆ EMI 20-25,000 ಹೋಗುತ್ತೆ. ತಿರ್ಗಾ ತಂಗಿ ಮದ್ವೆಗೆ ದುಡ್ಡು ಅರೇಂಜ್ ಮಾಡ್ಬೇಕಾಗುತ್ತೆ, ಇಲ್ಲ ತಮ್ಮನ್ ಓದಿಸ್ಬೇಕಾಗುತ್ತೆ. ಪೇರೆಂಟ್ಸ್ಗಳು ಆರೋಗ್ಯವಾಗಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಖರ್ಚು ಇವರೇ ನೋಡ್ಕೊಬೇಕಾಗುತ್ತೆ. ಅದೇ ಶ್ರೀಮಂತ ತಂದೆ ಆಗಿದ್ರೆ ಅವ್ನ ಹಾಸ್ಪಿಟ್ಲಿಗೆ ಏನು ಇಲ್ಲ, ಮಗ ದುಡಿಯೋದು ಅವನಿಗೆ ಸಾಕು, ಅವ್ನ ದುಡ್ಡನ್ನ ಹೆಂಗ್ ಉಡಾಯಿಸಿದ್ರು ಅವ್ನಿಗೇನು ಪ್ರಾಬ್ಲಮ್ಮೇ ಆಗಲ್ಲ. ಹಾಗೆ ಪ್ರತಿಯೊಬ್ರು ಆರೋಗ್ಯ ಆಗಿರ್ಲಿ, ಫೈನಾನ್ಷಿಯಲ್ ನ ಪೇರೆಂಟ್ಸ್ ಇಂದ ಪಡ್ಕೊಂಡಿರ್ತಾರೆ. ನಮ್ಮ ಲಿಮಿಟೇಷನ್ಸ್ ನ ಅರ್ಥ ಮಾಡ್ಕೊಂಡು ನಾವೆಷ್ಟು ಕನ್ಸ್ಯೂಮ್ ಮಾಡಬೇಕು, ನಮ್ಮ ಆರೋಗ್ಯನ ಹೆಂಗೆ ಕೇರ್ ಮಾಡಬೇಕು ಅಂತ ತಿಳ್ಕೊಂಡು ಫಾಲೋ ಮಾಡಬೇಕು. ನಮ್ಮನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು.